ಸಿಂಪಲ್ಲಾಗಿ ಮೊಸಪ್ಪನ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ನಾವು ವಿಡಿಯೋದಲ್ಲಿ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ಮೊಸಪ್ಪು ಮಾಡೋಕ್ಕೆ, ನೀವು ಮೊಸಪ್ಪಿಗೆ ಯಾವ್ಯಾವ ಸೊಪ್ಪು ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಸೊಪ್ಪಿನ ಅಂಗಡಿಗೆ ಹೋಗಿ ಮೊಸಪ್ಪಿಗೆ ಸೊಪ್ಪು ಕೊಡಿ ಅಂತ ಹೇಳಿ ಕೊಡ್ತಾರೆ. ನಾನಿಲ್ಲಿ ಪಾಲಕ್ ದಂಟು ಹಾಗೆ ಸಬ್ಬಸಿಗೆ ಮೆಂತೆ ಎಲ್ಲನೂ ತೊಗೊಂಡಿದ್ದೀನಿ. ಮೊದಲಿಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ನೆನೆಸಿಟ್ಟಿರುವಂತಹ ತೊಗರಿಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲನೂ ನಿಮಗೆ ಯಾವ ಸೊಪ್ಪು ಇಷ್ಟ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೇ ಸೊಪ್ಪು ಅದೇ ಸೊಪ್ಪು ಬೇಕಂತೇನಿಲ್ಲ. ಹಾಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೊಪ್ಪಿನ ಅಂಗಡಿಗೆ ಹೋಗಿ ಮೊಸಪ್ಪಿಗೆ ಸೊಪ್ಪು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. 2 ಟೊಮೊಟೊ, 1 ಈರುಳ್ಳಿ, ಹಾಗೆ ಒಂದು ಜೀರಿಗೆ, 10-12 ಬೆಳ್ಳುಳ್ಳಿ, ಹಾಗೆ ಕಾಳುಮೆಣಸು 8-10, ಹಾಗೆ ಅರ್ಧ ಕಪ್ ಆಗುವಷ್ಟು ನೆನೆಸಿರುವಂಥ ಹೆಸರು ಕಾಳು, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ಸಾಂಬಾರು ಪೌಡರು, ಸಾಂಬಾರಿಗೆ ತಕ್ಕಂತೆ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 6-7 ವಿಷಲ್ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು, ಆ ರೀತಿ ಬೇಯಿಸ್ಕೊಳ್ಳಿ. ನಾನು ಇಲ್ಲಿ ಹೆಸ್ರು ಕಾಳನ್ನ ಆಲ್ರೆಡಿ ಮೊದಲೇ ನೆನೆಸಿರೋದ್ರಿಂದ 4 ವಿಷಲ್ನ ಕೂಗಿಸ್ತಾ ಇದ್ದೀನಿ. ನೀವು ಹೆಸ್ರು ಕಾಳು ನೆನೆಸಿಲ್ಲ ಹಾಗೆ ಆ್ಯಡ್ ಮಾಡ್ತೀರಾ ಅಂದರೆ 5-6 ವಿಷಲ್ನ ಕೂಗಿಸ್ಕೋಬೋದು. ನಂತರ ಕಾಳು ಮೆಣಸು ಹಾಗೆ ಮೆಣಸಿನ್ಕಾಯಿ ಇದನ್ನು ನೋಡಿ ಎತ್ಕೊಳ್ಳಿ. ಮಿಸ್ ಆದರೂ ಪರವಾಗಿಲ್ಲ, ಖಾರಕ್ಕೆ ಜಾಸ್ತಿ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನಾನು ಕಾಳು ಮೆಣಸು ಹಾಗೆ ಮೆಣಸು ಮತ್ತು ಸೊಪ್ಪು ಇಷ್ಟನ್ನು ಕೂಡ ಸ್ವಲ್ಪ ಬಿಸಿ ಆರೋ ತನಕ ಇಟ್ಟು ಅದಾದಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ಹಾಗೆ ಟೇಸ್ಟಿ ಆಗಿರೋಂತಹ ಮೊಸಪ್ಪಿದು ನೋಡಿ. ಇದು ಸ್ವಲ್ಪ ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ 1.5 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗಾಗಬೇಕಂತಿಲ್ಲ, ಸ್ವಲ್ಪ ಗ್ರೈಂಡ್ ಆದರೆ ಸಾಕು. 2 ರೌಂಡ್ ತಿರುಗಿಸಿದ್ರೆ ಸಾಕು ಅನಿಸುತ್ತೆ. ಅದಾದಮೇಲೆ ಕುದಿಯೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದಿಸಾದ್ಮೇಲೆ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಟೇಸ್ಟ್ ನೋಡ್ಕೊಂಬಿಡಿ. ಅದಾದಮೇಲೆ ನಾನು ಒಂದು ಪಾತ್ರೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಒಗ್ಗರಣೆ ಕೊಡ್ತಾರಲ್ಲ ಅದರಲ್ಲಿ ಕೂಡ ಕೊಟ್ಕೋಬೋದು. ನಾನು ಇದರಲ್ಲೇ ಒಗ್ಗರಣೆ ಕೊಟ್ಟು ಇಲ್ಲೇ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಸಾಸಿವೆ, ಜೀರಿಗೆ, ಜಜ್ಜಿಟ್ಟಿರೋವಂಥ ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಹಾಗೆ ಕರಿಬೇವು, ಹಾಗೆ ಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಿಸಿ ಬಿಸಿ ಒಗ್ಗರಣೆ ರೆಡಿ ಆಯಿತು. ಅದಾದಮೇಲೆ ಒಗ್ಗರಣೆನೇ ಸಾಂಬಾರಿಗೆ ಹಾಕ್ಬೋದು. ನಾನು ಇದೇ ಪಾತ್ರೆಯಲ್ಲಿ ಸಾಂಬಾರು ಇಡೋದ್ರಿಂದ ಡೈರೆಕ್ಟ್ ಇದಕ್ಕೆ ಒಗ್ಗರಣೆ ಸೇರಿಸಿ ಸಾಂಬಾರನ್ನ ಸೇರಿಸಿ ಮುಚ್ಚಿಡ್ತಾ ಇದ್ದೀನಿ. ಬಿಸಿ ಬಿಸಿಯಾದಂತಹ ಮೊಸಪ್ಪು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಹಾಗೆ ಟೇಸ್ಟಿಯಾದಂತಹ ಮೊಸಪ್ಪಿದು. ಇದು ನಿಮಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆ ಮಾಡಿಲ್ಲ, ಅನ್ನಕ್ಕೆ ಊಟ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬೋದು. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.